ಹೇಗಿದ್ದೀರಾ ಅಗಸ್ತ್ಯ ಸರ್? ನನ್ನ ಬಿಟ್ಟು ಎಲ್ಲಿ ಹೋಗಿದ್ರಿ ನೀವು? ನನಗೆ ಗೊತ್ತಿತ್ತು ಹೆಂಡತಿ, ನೀವು ನನ್ನನ್ನು ಕಾಪಾಡೋಕೆ ಬಂದೇ ಬರ್ತೀರಂತ ಗೊತ್ತಿತ್ತು. ಸರ್, ನನಗೆ ಇದೆಲ್ಲ ಗೊತ್ತೇ ಆಗಲಿಲ್ಲ. ಏನೇನೆಲ್ಲ ನಡೆದೋಯ್ತು. ಇದೇನಾದ್ರೂ ನಂಗೆ ಮುಂಚೆನೇ ಗೊತ್ತಾಗಿದ್ದಿದ್ರೆ ನೀವಿಷ್ಟೆಲ್ಲ ಹಿಂಸೆ ಅನುಭವಿಸೋದಕ್ಕೆ ಬಿಡ್ತಿರ್ಲಿಲ್ಲ ಸರ್, ಬಿಡ್ತಿರ್ಲಿಲ್ಲ. ನನ್ನ ಕ್ಷಮಿಸ್ಬಿಡಿ ಸರ್. ಎಲ್ಲ ಹೇಳ್ಬೇಡಿ ಹೆಂಡತಿ. ಈಗ ನಂಗೆ ಏನಾಗಿದೆ ಹೇಳಿ? ನಿಮ್ಮನ್ನು ನೋಡ್ತಿದ್ದ ಹಾಗೆ ನಾನು ಹೋದ ಜೀವ ಬಂದಾಗಾಯ್ತು. ಇಷ್ಟು ದಿನ ನೀವು ಬರದೇ ಇರೋದನ್ನ ನೋಡಿ ನನ್ನಿಂದ ದೂರ ಆಗ್ಬಿಟ್ಟಿದ್ದೀರ ಅಂತ ಭಯ ಆಗ್ಬಿಟ್ಟಿತ್ತು ನನಗೆ. ನಿಮ್ಮಿಂದ ದೂರ ಆಗೋದಾ? ಅದಾಗದೆ ಇರೋ ಮಾತು ಸರ್. ನಿಮ್ಮಿಂದ ದೂರ ಆಗೋದು ಅಂದ್ರೆ ನನ್ನ ಜೀವನ ಹೋದಂಗೆ. ನನ್ ಬಂದಾಯ್ತಲ್ವಾ, ನೀವು ಹೀಗೆಲ್ಲ ಮಾತಾಡಬೇಡಿ. ಹೌದು ಸರ್, ನಮ್ಮಿಬ್ರು ಯಾರು ದೂರ ಮಾಡೋ ಪ್ರಶ್ನೆನೇ ಇಲ್ಲ. ನನ್ನುಸಿರೇ ಜೀವನಿ ತಾನೆ, ಕಣ್ಣುಗಳು ಬೇರೆಯಾದ್ರೂ ನೋಟ ಬಂದೇನೆ. ಒಮ್ಮೆ ಎಷ್ಟು ಹಿಂಸೆ ಅನುಭವಿಸಿದ್ಯೋ ನಮ್ಗೆ ಯಾರಿಗೂ ಗೊತ್ತಾಗ್ಲಿಲ್ವಲ್ಲ. ಪಾಪು, ನಾವೆಲ್ಲ ನೆನಪಿದೀವಿ ಅಗಸ್ತ್ಯ. ಬ್ಯಾಡ್ ಒಮ್ಮೆ ಯಾಕೆಲ್ಲ ಕೇಳ್ತಾ ಇದ್ದೀರ? ನಿಮ್ಮನ್ನೆಲ್ಲ ನಾನು ಮರಿತೀನ? ಚಿಕ್ಕು ಎಲ್ಲ ಇರಲಿ, ಬಂದಿಲ್ವ ಅವರು ನನ್ನ ನೋಡೋಕ್ಕೆ? ಸರ್, ಅವರೆಲ್ಲರೂ ಮನೇಲಿದ್ದಾರೆ. ನೀವು ಹುಷಾರಾದ್ಮೇಲೆ ಅವ್ರನ್ನ ನೋಡ್ಬೋದು. ಹೌದಗಸ್ತ್ಯ, ನಿನ್ನ ಈ ಸ್ಥಿತಿಲಿ ನೋಡಿದ್ರೆ ಅವ್ರಿಗೆಲ್ಲ ತುಂಬ ನೋವಾಗತ್ತಪ್ಪ. ಅದಕ್ಕೆ ಅವ್ರನ್ನ ಕರ್ಕೊಂಡು ಬರಲಿಲ್ಲ. ಶಿವಪ್ಪ, ನೀನ್ ಮಾತ್ರ ಯಾವಾಗ್ಲೂ ಪಾರ್ವತಿ ಜೊತೆಯಾಗೆ ಇರ್ತೀಯಲ್ಲ. ನನ್ಗೂ ನನ್ ಗಂಡ ಎಲ್ಲನಂತೆ ಏಳು, ನನ್ಗೂ ನೋಡಿದ್ ನೆನ್ಪೇ ಇಲ್ಲ. ನೀನನ್ನ ಯಾವಾಗ ತೋರಿಯೇ? ಅವನೇನಾದ್ರೂ ಸಿಕ್ಕಿದ್ರೆ ಅವನ್ ಫೋಟೋ ಇದ್ರೊಳಗೆ ಹಾಕ್ತೀನಿ. ಆದ್ರೆ ಅವನ್ ಯಾವಾಗ ಸಿಗ್ತಾನೆ? ಶಿವಪ್ಪ, ನಿಂಗೆ ಎಲ್ಲ ಗೊತ್ತಿರ್ತದೆ, ಆದರೆ ನೀನು ಏನೂ ಹೇಳೋಕ್ಕಿಲ್ಲ ಅಲ್ಲ. ನಿಂದು ಎಲ್ಲ ಮೋಸ ಅಲ್ವೇ? ಹೋಗು, ನಾನು ನಿನ್ನ ಜೊತೆ ಮಾತಾಡೋಕ್ಕಿಲ್ಲ. ನೀನು ಎಲ್ಲಿದ್ಯಾ, ಹೆಂಗಿದ್ಯಾ ನಂಗೆ ಒಂದು ಗೊತ್ತಿಲ್ಲ. ಆದರೆ ನೀನು ಇಲ್ಲದೆ ಮಾತ್ರ ಈ ಫೋಟೋ ಖಾಲಿ ಐತೆ ಅನ್ಕೋಬೇಡ. ನನ್ನ ಜೀವನನೂ ಹಿಂಗೆಯ ಖಾಲಿ ಆಗೈತೆ. ಅಲ್ಲ, ನಾನು ಇಟ್ಟು ವರ್ಷದಿಂದ ನಿಂಗೋಸ್ಕರ ಕಾಯ್ತೀನಿ. ನೀನು ಒಂದಿನೂ ನನ್ನ ತಗೊಂಡ್ಬಂದು ಮಾತಾಡ್ಸೋಕಿಲ್ಲ ಅಲ್ಲ?
ಎಷ್ಟು ನೋವೈತೆ ಅಂತ ನಿಂಗೆ ಗೊತ್ತಿಲ್ಲ ಅನ್ಸ್ತದೆ. ಪ್ರತಿದಿನ ಈ ಫೋಟೋ ನೋಡ್ದಾಗ್ಲೂ ನೀನ್ ಯಾವಾಗ ಬಂದಿಯಾ ಅಂತ ನನ್ನ ಮನ್ಸು ಒಳ್ಳೊಳಗಡೆ ಎಷ್ಟು ನೊಂದ್ಕತಿದೆ ಅಂತ ನಾನು ಯಾರಿಗೆ ಹೇಳೋಣ ಹೇಳು? ನೀನ್ ನನ್ನ ಮದ್ವೆ ಆದಾಗ ನಂಗೆ ಬುದ್ಧಿ ಇರಲಿಲ್ಲ, ಆದ್ರೆ ಈಗ ನೀನ್ ನನಗೆ ಬೇಕು ಅನ್ನೋ ಹೊತ್ತಿಗೆ ನೀನೇ ನನ್ನ ಜೊತೆಯಾಗಿಲ್ಲ. ನಾನು ಏನಾದ್ರೂ ತೆಪ್ಪು ಮಾಡಿದ್ರೆ ಹೇಳು, ಬೈಬೇಕಂದ್ರೆ ಬೈದ್ಬಿಡು. ಸಮಾಧಾನ ಇಲ್ವಾ? 2 ಏಟ್ ಹೊಡೆದ್ಬಿಡು. ಆದ್ರೆ ಹಿಂಗ್ ನನ್ನನ್ನು ಒಬ್ಬಳನ್ನೇ ಬಿಟ್ಟು ದೂರ ಮಾತ್ರ ಇರಬೇಡ. ತಡಿ, ಶಿವಪ್ಪಂಗೆ ಹೇಳ್ತೀನಿ. ಶಿವಪ್ಪ, ನಾನು ನಿನಗೆ ದಿನ ಇಟ್ಟೊಂದು ಪೂಜೆ ಮಾಡೋದು ನಿನ್ಗೆ ಇಷ್ಟ ಆಗ್ತಿಲ್ವೇ? ನಾನು ಪೂಜೆಗೆ ಹಾಕೋ ಹೂ ಇಷ್ಟ ಇಲ್ಲ ಅಂದ್ರೆ ಹೇಳು, ನಾನು ಬೇರೆ ಕಡೆ ಹೋಗಿ ಸಂದಾಗಿರೋ ಹೂವು ಕಿತ್ಕೊಬತ್ತೀನಿ. ಆದರೆ ಒಂದೇ ಒಂದು ಕಿತ್ತ ನನ್ನ ಗಂಡನ ನನ್ನ ಕಣ್ಮುಂದೆ ಬರೋ ಥರ ಮಾಡು ಶಿವಪ್ಪ. ಏನಪ್ಪಯ್ಯ, ದೇವ್ರತವ ಏನಾದರೂ ಕೇಳ್ಕೊ, ಇದೊಂದು ಬ್ಯಾಡ ಬಿಟ್ಬಿಡು ಅಂತಿದ್ಯಾ? ಇಲ್ಲ ಅಪ್ಪಯ್ಯ, ಅವ್ನು ಬಂದೇ ಬರ್ತಾನೆ. ನೀನೇ ಅಲ್ವಾ ಹೇಳಿದ್ದು ನನ್ನ ಗಂಡ ಎಲ್ಲಿದ್ರು ಬಂದೇ ಬರ್ತಾನೆ ಅಂತ. ನೀನೇ ಎಲ್ಲ ನನ್ನ ಮನ್ಸಿಗೆ ತುಂಬಿಸ್ಬಿಟ್ಟು ಈಗ ಬ್ಯಾಡ ಆ ಯೋಚನೆ ಬಿಟ್ಬಿಡು ಅಂದ್ರೆ ಹೇಗಾಗ್ತದಪ್ಪಯ್ಯ? ಇಲ್ಲ ಅಪ್ಪಯ್ಯ, ಅವ್ನು ಬಂದೇ ಬರ್ತಾನೆ. ನನ್ನ ಗಂಡ ಬಂದೇ ಬರ್ತಾನೆ. ಹೂವಿನಲ್ಲಿ ಗಂಧವಿರುವಂತೆ ಶಿವನ ಆವಾಸ ವಿಶ್ವದೊಳಗಂತೆ. ಹೂವಿನಲ್ಲಿ ಗಂಧವಿರುವಂತೆ ಶಿವನ ಆವಾಸ ವಿಶ್ವದೊಳಗಂತೆ. ಎಲ್ಲ ಠಾವಿನಲ್ಲಿ ತುಂಬಿರುವ ಚಿನ್ಮಯ ಚಿದಾನಂದ ಭಾವಕ್ಕೆ ಸೆರೆಯಾಗಿ ಕಾಣಿಸುವನಂತೆ. ಶಿವನಲ್ಲಿ ಶರಣಾಗಿರಣ್ಣ, ನಿನ್ನ ಭವದ ಕೋಟಲೆಯನ್ನ ಪರಿಹರಿಪನಣ್ಣ. ಶಿವನಲ್ಲಿ ಶರಣಾಗಿರಣ್ಣ. ಹುಟ್ಟುತ್ತ ಹೊತ್ತು ತರಲಿಲ್ಲ, ಮತ್ತೆ ಸತ್ತಾಗ ಕೊಂಡು ಹೋಗೊಲ್ಲ. ಹುಟ್ಟುತ್ತ ಹೊತ್ತು ತರಲಿಲ್ಲ, ಮತ್ತೆ ಸತ್ತಾಗ ಕೊಂಡು ಹೋಗಲ್ಲ. ನಡುವೆ ಎತ್ತನಿಂದಲು ಬಂದ ಹೊನ್ನು ಮಣ್ಣಿಗಾಗಿ ಕಿತ್ತಾಡಿ ಹುಚ್ಚಾಗಿ ಒದ್ದಾಡುವೆಲ್ಲ. ಶಿವನಲ್ಲಿ ಶರಣಾಗಿರಣ್ಣ, ನಿನ್ನ ಭವದ ಕೋಟಲೆಯನ್ನ ಪರಿಹರಿಪನಣ್ಣ. ಶಿವನಲ್ಲಿ ಶರಣಾಗಿರಣ್ಣ. ಮನವೆಂಬ ಮರ್ಕಟವು ನಿನ್ನ, ಮನವೆಂಬ ಮರ್ಕಟವು ನಿನ್ನ ಹಿಡಿದು ಕುಣಿಸುತ್ತಲಿರುವುದಲ್ಲಣ್ಣ. ಮನವೆಂಬ ಮರ್ಕಟವು ನಿನ್ನ ಹಿಡಿದು ಕುಣಿಸುತ್ತಲಿರುವುದಲ್ಲಣ್ಣ. ಅದನ್ನು ನೆನೆಹೆಂಬ ಹಗ್ಗದಲ್ಲಿ ಕಟ್ಟಿಸಿವ ಗೊಪ್ಪಿಸಿ ಅನುಪಮಾನಂದಕ್ಕೆ ದೊರೆಯಾಗಿರಣ್ಣ. ಶಿವನಲ್ಲಿ ಶರಣಾಗಿರಣ್ಣ. ನಿನ್ನ ಭವದ ಋಷಿವರ್ಯರೇ, ಹೇಳಿ, ಇದು ಅಸುರರ ನಗರವಲ್ಲವೇ? ಇಲ್ಲಿ ಶಿವಭಕ್ತಿ ತುಂಬಿದೆ ಎಂದು ಕೇಳಿ ನೋಡಲು ಬಂದೆ. ಆದರೆ ಋಷಿವರ್ಯರೆಲ್ಲ ಇಲ್ಲೇ ವಾಸಿಸಲು ಬಂದಂತೆ ತೋರುತ್ತಿದೆ. ಅಸುರ ಕುಲದವರಲ್ಲೂ ಈ ಪರಿ ಶಿವಭಕ್ತಿ ಇದೆ ಎಂದು ನೋಡಿ ಆಶ್ಚರ್ಯವೆನಿಸುತ್ತಿದೆ. ಹೌದು, ಇಲ್ಲಿ ಎಲ್ಲ ಶಿವಭಕ್ತರಿಗೂ ಸ್ಥಾನವಿದೆ. ಇದು ಅಸುರ ಸಾಮ್ರಾಜ್ಯ ಎನ್ನುವುದಕ್ಕಿಂತಲೂ ಶಿವಭಕ್ತರ ಸ್ಥಳ ಎನ್ನಬಹುದು. ಚಿದಾನಂದ ಭಾವಕ್ಕೆ ಸೆರೆಯಾಗಿ ಕಾಣಿಸುವನಂತೆ. ಶಿವನಲ್ಲಿ ಶರಣಾಗಿರಣ್ಣ, ನಿನ್ನ ಭವದ ಕೋಟಲೆಯ. ಅಸುರ ಕುಲದ 3 ರಾಜರು
ಈ ರೀತಿಯಲ್ಲಿ ನಗರ ನಿರ್ಮಾಣ ಮಾಡಿರುವುದು, ಅಪಾರ ಭಕ್ತಿಯನ್ನು ಹೊಂದಿರುವುದು ಬಹಳ ಸಂತೋಷಕರ ವಿಚಾರ. ಜಗತ್ತು ಒಳ್ಳೆಯ ದಿಕ್ಕಿನೆಡೆಗೆ ಸಾಗುತ್ತಿದೆ ಎನ್ನುವುದಕ್ಕೆ ಇವರೇ ಉತ್ತಮ ನಿದರ್ಶನ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ತರಲಿಲ್ಲ ಮತ್ತೆ ಸತ್ತಾಗ ಕೊಂಡು ಹೋಗಲ್ಲ. ನಡುವೆ ಎತ್ತನಿಂದ ಸರ್ ಸರ್ ಏನ್ ಮಾಡ್ತಾ ಇದ್ದೀರಾ ಸರ್? ಯಾರಮ್ಮ ನೀವು? ಸರ್ ಈ ಗಾಡಿ ನಂದು ಸರ್. ಏನು ಅಂತ? ಲೈಸೆನ್ಸ್ ತೋರ್ಸಮ್ಮ. ಸರ್ ಲೈಸೆನ್ಸ್ ಅಂದ್ರೆ ಓಡ್ಸೋ ಗಾಡಿಗೆ ಲೈಸೆನ್ಸ್ ಇರುತ್ತೆ ಅಂತ ಗೊತ್ತಿತ್ತು, ಆದ್ರೆ ಮನೆ ಮುಂದೆ ಇಟ್ಕೊಂಡಿರೋ ಗಾಡಿಗೆ ಲೈಸೆನ್ಸ್ ಅಂದ್ರೆ ಪಬ್ಲಿಕ್ ಆಗಿ ಏನೇ ಮಾಡಿದ್ರು ಅದಕ್ಕೆ ನೋಂದಣಿ ಪತ್ರ ಜೊತೆಗೆ ಪರವಾನಗಿ ಇರ್ಬೇಕು, ಅಂದ್ರೆ ಲೈಸೆನ್ಸ್. ನನ್ಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಸರ್. ನಮ್ ದೇವಸ್ಥಾನ ಮುಂದೆಗಡೆ ನಾವು ಹೂವಿನ ಅಂಗಡಿ ಇಟ್ಕೊಂಡಿದೀವಿ ವರ್ಷಾನ್ಗಟ್ಲೆಯಿಂದ. ಆದ್ರೆ ಯಾರು ಆಗ ಬಂದು ಈ ತರ ಏನು ಕೇಳಿಲ್ಲ ಸರ್. ಏನಮ್ಮ ಇದು? ಗೊತ್ತಿಲ್ಲ ಮಾವ, ಇವ್ರು ಗಾಡಿ ಎತ್ಕೊಂಡು ಹೋಗ್ತಿದ್ದಾರೆ. ಯಾಕೆ ಸರ್, ಇದೇನಂತ ಟ್ರಾಫಿಕ್ ಏರಿಯಾ ಏನಲ್ಲ, ಅದು ಒಂದೇ, ಇದರಿಂದ ಯಾರಿಗೂ ಸಮಸ್ಯೆನೂ ಇಲ್ಲ. ಮತ್ತೆ ಇದು ನಮ್ಮನೆ ಕಾಂಪೌಂಡ್ ಇರೋದು, ಅದನ್ನ ಯಾಕೆ ತೆಗಿತೀರಾ? ರಸ್ತೆ ನಿಮ್ಮನೆ ಆಗಲ್ಲ ಇವ್ರೆ. ಇರ್ಬೋದು ಇವ್ರೆ, ಹೂ ಮಾರೋರು, ಹಾಲು ಮಾರೋರು, ತರಕಾರಿ ಮಾರೋರೆಲ್ಲ ದಬ್ಬಾಳಿಕೆ ಮಾಡೋದು ಸರಿಯಲ್ಲ. ಹಾಗಂದ್ಬಿಟ್ರೆ ಇದರಿಂದಲೇ ಜೀವನ ಮಾಡ್ತಾರೋ ಗತಿ ಏನು? ಒಬ್ರು ಹೊಟ್ಟೆ ಮೇಲೆ ಹೊಡೆಯೋಕ್ಕೆ ಕಾನೂನು ನಿಮ್ಗೆ ಎಲ್ಲಿದೆ ಹೇಳಿ? ಮತ್ತೆ ಎಷ್ಟು ದಿನದಿಂದ ಇಟ್ಟಿದ್ದಾರೆ ಈ ಅಂಗಡಿನ? ಸರ್ 2-3 ತಿಂಗಳಾಯ್ತು ಸರ್. ಆ 2-3 ತಿಂಗಳು ನಾವಿಲ್ಲಿಗೆ ಬಂದಿರಲಿಲ್ಲ. ಮತ್ತೆ ಈಗ ಇದ್ದಕ್ಕಿದ್ದಾಗೆ ಬಂದಿರೋದಕ್ಕೆ ಕಾರಣ ಕಂಪ್ಲೇಂಟ್ ಬಂದಿದೆ ಇವ್ರೆ, ಈ ದಾರಿಲಿ ಹೂವಿನ ಅಂಗಡಿ ಇರೋದ್ರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗಿದೆ ಅಂತ. ಏಯ್, ಅಲ್ಲಿ ಲೆಡ್ಜರ್ ಕೊಡ್ರು, ಅದರಲ್ಲಿ ಹೆಸರಿದೆ. ಸಾರಿ ಸರ್, ಆ ಲೆಡ್ಜರ್ ಬುಕ್ ಆಫೀಸಲ್ಲಿ ಮರ್ತು ಬಂದ್ಬಿಟ್ಟೆ ಸರ್. ನೋಡಿ ಇವ್ರೆ, ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ನಾವು ಅದ್ರ ಮೇಲೆ ಆಕ್ಷನ್ ತಗೋತಾ ಇದ್ದೀವಿ. ನಮಗೆ ಗೊತ್ತು ಇದನ್ನೇ ನಂಬ್ಕೊಂಡಿರೋ ಜೀವನ ಬೀದಿಗೆ ಬರುತ್ತೆ ಅಂತ. ಆದರೆ ಈ ದೇಶದ ಕಾನೂನು ವ್ಯವಸ್ಥೆನೇ ಹೀಗಿದೆ. ನೀವು ಫೈನ್ ಕಟ್ಟಿ ಗಾಡಿ ಬಿಡಿಸ್ಕೋಬಹುದು, ಆದರೆ ಲೈಸೆನ್ಸ್ ಇಲ್ಲದೆ ಮತ್ತೆ ಇಲ್ಲಿ ವ್ಯಾಪಾರ ಮಾಡೋಕ್ಕಾಗೋದಿಲ್ಲ. ಇನ್ನೇನೇ ಮಾತಾಡೋ ಹಾಗಿದ್ರು ಕಾರ್ಪೊರೇಷನ್ಗೆ ಬಂದು ಮಾತಾಡಿ. ಏಯ್ ಎತ್ತಾಗ್ರೋ. ಇಲ್ಲ ಸರ್, ಸ್ವಲ್ಪ ಹೊತ್ತು ಟೈಮ್ ಕೊಡು. ಸರ್ ಸರ್ ಅಣ್ಣ ಬೇಡ ಅಣ್ಣ ಪ್ಲೀಸ್ ಅಣ್ಣ ಬೇಡ ಅಣ್ಣ ಸರ್, ಹೇಳಿ ಸರ್ 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 ಸ್ವಲ್ಪ ಟೈಮ್ ಎತ್ತಾಗ್ರೋ. ಏನು ನೋಡ್ತಾ ಇದ್ರೆ ಎತ್ತಾಗ. ಅಜಿತ್, ನೀನ್ ಖುಷಿಯಾಗಿ ಏನ್ ಮಾಡಿದ್ರು ಸರಿ ಕಣೋ. ಒಟ್ನಲ್ಲಿ ನೀನ್ ಮಾಡೋದು ನಮ್ಮೆಲ್ರಿಗೂ ಖುಷಿ ತರಿಸ್ಬೇಕು. ಅಂಥದ್ದೇನಾದ್ರೂ ಮಾಡೋ ಪ್ಲೀಸ್. ಹಾಗಿದ್ರೆ ಒಂದು ಸುಂದರ ಯುಗಳ ಗೀತೆ ಆಗ್ಲಿ, ಅದರ ಜೊತೆಗೆ ನೃತ್ಯ ಕೂಡ ಆಗ್ಲಿ. ಆಗ್ಲಿ ಎದ್ದೇಳ ನೀನು. ಏನು ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ನೀನು ಬಗೆಹರಿಯದ ಹಾಡು, ನೋಡು ಹದಿಹರೆಯದ ಪಾಡು. ಈ ವಿಷಯದಿ ನನಗೆ ಅನುಭವವೂ ಕಮ್ಮಿ. ಎಷ್ಟೆಂದರೂ ನಾನು ಉದಯೋನ್ಮುಖ ಪ್ರೇಮಿ. ಇದು ಖಾಸಗಿ ಕಾರ್ಯಕ್ರಮ, ಇನ್ನೇನಿಲ್ಲ.
ಇದೇನು ಕರೆಂಟ್ ಹೋಯ್ತಾ? ಅತ್ತೆ ಒಂದು 30 ಸೆಕೆಂಡು ಜನ್ರೇಟರ್ ಆನ್ ಆಗುತ್ತೆ. ಕಣ್ಣ ನೀರಿದು ಜಾರುತ್ತಾ ಇದೆ, ನೀನು ಇಲ್ಲದೆ ತುಂಬ ನೋವಾಗಿದೆ. ಮರೆತು ಬಿಡಲಿ ಹೃದಯ, ಭಾರ ಇಳಿಸಿ ಎದೆಯ, ನಾ ಪ್ರೀತಿ ಕೊನೆಯ ಇನಿಯ ನೀನಿಲ್ಲದೆ. ಎಲ್ಲಮ್ಮ ಅಲ್ಲಿ ನೋಡು, ಯಾವುದೋ ಒಂದು ಹೆಂಗಸು ಅಳುತ್ತಿದ್ದಂತೆ ಕಾಣಿಸುತ್ತಿದೆ ಅಲ್ಲವೇ? ಹೌದು ರೇಣುಕೆ, ಬಾಯಲ್ಲಮ್ಮ, ನಾವು ಅಲ್ಲಿಗೆ ಹೋಗೋಣ. ನಮ್ಮಿಂದ ಆಗುವ ಸಹಾಯವನ್ನು ನಾವು ಮಾಡೋಣ. ಬಾ ರೇಣುಕೆ. ಅಕ್ಕ, ಯಾಕೆ ಅಳ್ತಿದ್ದೀರಾ? ಏನಾದರೂ ಸಮಸ್ಯೆನಾ? ನೋಡಿ, ನಿಮಗೇನೇ ಸಮಸ್ಯೆ ಇದ್ದರೂ ನಾವು ಅದನ್ನು ಬಗೆಹರಿಸುವ ಪ್ರಯತ್ನವನ್ನು ಮಾಡುತ್ತೇವೆ. ನೋಡಿ, ನಿಮ್ಮ ಸಮಸ್ಯೆ ಏನೇ ಇದ್ದರೂ ಅದನ್ನು ನಮ್ಮ ಬಳಿ ಹೇಳಿಕೊಳ್ಳಬಹುದಲ್ಲವೇ? ಎಲ್ಲವನ್ನು ನಮ್ಮ ಬಳಿ ಹಂಚಿಕೊಳ್ಳಿ. ಕುಟುಂಬ ಕಲಹವೇನಾದರೂ ನಿಮ್ಮ ಕಣ್ಣೀರಿಗೆ ಕಾರಣವೇ? ನನಗೆ ನನ್ನದೇ ಆದ ಪುಟ್ಟ ಕುಟುಂಬನೇ ನನ್ನ ಪ್ರಪಂಚ. ನನ್ನ ಗಂಡ, ನನ್ನ ಮಗು, ಇಷ್ಟೇ ನನ್ನ ಲೋಕ. ನೋಡಿ ನೋಡಿ ನನ್ನ ಕಥೆನ. ಅಯ್ಯೋ, ಇದೇನಾಗಿದೆ ನಿಮಗೆ? ಇದೇ ನನ್ನ ಸಮಸ್ಯೆ. ಹಲವಾರು ವೈದ್ಯರನ್ನ ಭೇಟಿಯಾದ್ವಿ, ಬೇಕಾದಷ್ಟು ಮನೆ ಮದ್ದು ಮಾಡಿದ್ವಿ, ಆದ್ರೂ ಏನು ಪ್ರಯೋಜನ ಆಗ್ಲಿಲ್ಲ. ಆ ಭಗವಂತ ನನಗಿಂತ ಕಷ್ಟ ಕೊಡೋ ಬದಲು ಒಂದೇ ಸರಿ ಅವನ ಹತ್ರ ಕರ್ಸ್ಕೋಬಾರ್ದಿತ್ತ ಅನ್ಸುತ್ತೆ. ನನ್ನ ಗಂಡ ಮಗು ಆದ್ರೂ ನೆಮ್ಮದಿಯಾಗಿರ್ಬೋದಾಗಿತ್ತು. ನೋಡಿ, ನೀವು ಹೀಗೆ ಅಳಬೇಡಿ. ನೀವು ಹೀಗೆ ರೋಧಿಸುವುದನ್ನು ನಮ್ಮಿಂದ ನೋಡಲಾಗುವುದಿಲ್ಲ. ಅಕ್ಕ, ಮೊದಲು ನೀವು ಅಳೋದನ್ನ ನಿಲ್ಲಿಸಿ ಧೈರ್ಯವಾಗಿರಿ. ನಿಮ್ಮ ಪ್ರಯತ್ನ ನೀವು ಮಾಡ್ತಿದ್ದೀರಾ, ಅದಕ್ಕೆ ಪ್ರತಿಫಲನೂ ಸಿಕ್ಕೇ ಸಿಗುತ್ತೆ. ನಿಮಗೆ ಈ ಕಾಯಿಲೆ ಇರ್ಬೋದು, ಎಷ್ಟೋ ವೈದ್ಯರು ಇದು ಗೊತ್ತಿಲ್ಲದಿರೋ ರೋಗ ಅಂತಾನೂ ಹೇಳಿರ್ಬೋದು, ಆದರೆ ಅವ್ರ ಮಾತೇ ಕೊನೆ ಅಲ್ಲ. ನೀವು ನಿಮ್ಮ ಚಿಕಿತ್ಸೆನ ಮುಂದುವರಿಸಿ, ಫಲಾನ ಅದಕ್ಕೆ ಬಿಟ್ಬಿಡಿ. ನೀವು ಈಗ ಆಡಿದ ಮಾತು ನಿಮ್ಮ ಗಂಡನಾಗಲಿ ಮಗುವಾಗಲಿ ಕೇಳಿಸಿಕೊಂಡರೆ ಅವರಿಗೆ ಎಷ್ಟು ನೋವಾಗುವುದಿಲ್ಲ ಹೇಳಿ. ನೀವು ಅವರಿಗಾಗಿ ಆದರೂ ಧೈರ್ಯವಾಗಿ ಈ ಕಾಯಿಲೆಯ ವಿರುದ್ಧ ಹೋರಾಡಲೇಬೇಕು. ನೀವು ಇದರಿಂದ ಹೊರ ಬರುತ್ತೀರಿ ಎನ್ನುವ ನಂಬಿಕೆಯನ್ನು ಇರಿಸಿಕೊಳ್ಳಿ, ಆಗ ಎಲ್ಲವೂ ಸರಿ ಹೋಗುತ್ತದೆ. ಭೂಲೋಕವನ್ನು ಪರೆಯುತ್ತಿರುವ ವಾಯು, ಪ್ರತಿ ಜೀವ ಜಂತುಗಳ ಅಸ್ತಿತ್ವಕ್ಕೆ ಕಾರಣನಾದ ಪ್ರಾಣವಾಯು, ತಾವು ಉಸಿರಾಡುವ ಗಾಳಿಯನ್ನು ದೇವರೆಂದು ಪರಿಗಣಿಸುವ ಇಂತಹ ಜನರಿಗೆ ದ್ರೋಹವನ್ನು ಬಗೆಯಲು ಹೊರಟಿರುವೆಯಲ್ಲ ದುರ್ಮುಖಿ. ಈ ಕ್ಷಣಕ್ಕೆ ಸಂಪೂರ್ಣ ವಿಷವಾಯು ನನ್ನೊಳಗೆ ಸೇರಿ ಜಗತ್ತು ರಕ್ಷಣೆಯಾಗಲಿ.
ಹಲೋ, ಯಾರ್ರೀ? ಹಾಯ್ ಸರ್, ನಮಸ್ತೆ. ವಿಷಯ ಏನಂತ ಹೇಳ್ರಿ. ಸರ್, ನನ್ನ ಹೆಸರು ಶ್ರುತಿ ಅಂತ. ಅದಕ್ಕೆ ನಾನೇನು ಮಾಡಲಿ? ಹಾಗಲ್ಲ ಸರ್, ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು ನಮ್ಮ ಡ್ಯೂಟಿ. ನಾವು ಡ್ಯೂಟಿಲಿ ಇದ್ದೀವಿ. ಅದೇನು ವಿಷಯ ಅಂತ ಬಗ್ಲಿ. ಸರ್, ನಾನು ಬ್ಯಾಂಕಿಂದ ಕಾಲ್ ಮಾಡ್ತಿದ್ದೀನಿ. ನಿಮ್ಗೇನಾದರೂ ಲೋನ್ ಬೇಕಿತ್ತಾ ಸರ್? ಹಾಂ, ಬೇಕಿತ್ತು. ಎಷ್ಟು ಬೇಕಿತ್ತು ಮತ್ತೆ ಎಷ್ಟು ವರ್ಷಕ್ಕೆ ಬೇಕಿತ್ತು ಸರ್? 1 ಕೋಟಿ ಬೇಕಿತ್ತು, ಆದರೆ ಎಷ್ಟು ವರ್ಷ ಅಂತ ಗೊತ್ತಿಲ್ಲ, ಯಾಕಂದ್ರೆ ಅದು ವಾಪಸ್ ಕೊಡಲ್ವಲ್ಲ. ಹಾಂ, ಲೋನ್ ತಗೊಂಡು ಕಟ್ಟಲ್ಲ ಅಂದರೆ ಹೇಗೆ ಸರ್? ಏಯ್, ಊರಿಗೆ ಲೋನ್ ಕೊಡೋ ನಾನು, ನನಗೆ ಲೋನ್ ಕೊಡೋಕೆ ಬರ್ತೀಯಾ? ಏನೋ ಫನ್ನ. ಬ್ಯಾಂಕ್ ಅವ್ರಿಗೆ ಲೋನ್ ಅಂತೆ. ಹಲೋ ಶ್ರುತಿ ಅವರೇ, ಅದು ನೀವು ಆವಾಗಲೇ ಕಾಲ್ ಮಾಡಿದಾಗ ಏನೋ ಸ್ವಲ್ಪ ಟೆನ್ಷನ್ ಇದೆ, ಅದಕ್ಕೆ ಸ್ವಲ್ಪ ರಾಂಗ್ ಆಗಿ ಮಾತಾಡ್ಬಿಟ್ಟೆ. ಅದೇನೋ ಲೋನ್ ಅಂತಿದ್ದೀರಲ್ಲ, ಒಂದು 10 ಲಕ್ಷ ಲೋನ್ ಸಿಗ್ಬೋದಾ? ನಾಳೆ ಬೆಳಿಗ್ಗೆನೆ ನಿಮ್ಮ ಬ್ಯಾಂಕ್ ಏನಿದೆ ಅಲ್ಲಿಗೆ ನಾನು ಬಂದ್ಬಿಡ್ತೀನಿ. ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಆಗಿದೆ. ನನ್ನ ಸಿವಿಲ್ಸ್ಗೂ ನೋಡಿದ್ರೆ ನಿಮಗೆ ತಲೆ ಸುತ್ತೋಗುತ್ತೆ, ಆ ಥರ ಇದೆ. ಯಾವ ಶ್ರುತಿ? ಯಾವ ಲೋನು? ವಾ, ನೀವು ಕೂಡ ತಮಾಷೆ ಮಾಡ್ತಿದ್ದೀರಾ? ನೋಡಿ, ನಾನು ಊರಿಗೆಲ್ಲ ಸಾಲ ಕೊಡೋಷ್ಟು ದೊಡ್ಡವನಲ್ಲ, ಏನೋ ಒಂದು ಫ್ಲೋ ಅಂತ ಹೇಳ್ಬಿಟ್ಟೆ ಅಷ್ಟೇ, ಅದನ್ನು ಸ್ವಲ್ಪ ಮಾಫ್ ಮಾಡಿ. ಅಯ್ಯೋ ಕೃಷ್ಣ, ಬೆಳಿಗ್ಗೆ ತಾನು ಚೆನ್ನಾಗಿರ್ನಲ್ಲ, ಇದ್ದಕ್ಕಿದ್ದ ಏನಾಯ್ತು ಹಿಂಗೆ? ಹಲೋ ವಿಕ್ರಮ್, ನಾನು ವೇದ. ನೋಡಿ ಶ್ರುತಿ ಅವರೇ, ಈ ತಮಾಷೆ ಎಲ್ಲ ಬೇಡ. ನೋಡಿ, ಸ್ವಲ್ಪ ಇಂಟ್ರೆಸ್ಟ್ ರೇಟ್ ಏನಿದೆ ಅದನ್ನ ಸ್ವಲ್ಪ ಕಡಿಮೆ ಮಾಡಿ ಆಯ್ತಾ? ಬೇಕಾದ್ರೆ ನಿಮಗೆ ಸ್ವಲ್ಪ ಕಮಿಷನ್ ಅನ್ಕೊಡ್ತೀನಿ. ಇದು ಪ್ರೊಸೆಸ್ ಆಗೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ? ಅಯ್ಯೋ ಕೃಷ್ಣ, ಈ ಮನುಷ್ಯನ್ಗೆ ಏನಾಯ್ತು? ಚೆನ್ನಾಗಿರ್ನಲ್ಲ ಪಾಪ, ಇಷ್ಟು ಚಿಕ್ಕ ವಯಸ್ಸಿಗೆ ಹೀಗೆಲ್ಲ ಆಗೋದಾ? ಶ್ರುತಿ ಅವರೇ ಮಾತಾಡಿ, ಯಾಕೆ ಸುಮ್ಮನೆ ಆದ್ರಿ? ವಿಕ್ರಮ್, ಅಲ್ಲಿ ಬಂದ್ರೆ ನಾನು ಏನೋ ಅವಾಗಿಂದ ನೋಡ್ತಾನೆ ಇದ್ದೀನಿ, ಶ್ರುತಿ ಅಂತ ಈ ತಂತೆ ಕಿತ್ತೋಗಿರೋ ಗಿಟಾರ್ ಇರುತ್ತಲ್ಲ, ಆ ಥರ ಅಪಶ್ರುತಿ ನಡೀತಿದ್ಯಾ? ಯಾರದು? ನಾನು ವೇದ. ಹಲೋ ವೇದ ಮೇಡಮ್, ಅದು ಏನಾಯ್ತು ಅಂದರೆ, ನೀವು ಫೋನ್ ಮಾಡೋಕ್ಕಿಂತ ಮುಂಚೆ ಶ್ರುತಿ ಅಂತ ಒಬ್ರು ಫೋನ್ ಮಾಡಿದ್ರು, ಬ್ಯಾಂಕಿಂದ ಲೋನ್ ಕೊಡಿಸ್ತೀನಿ ಅಂತ ಹೇಳೋದು. ನನಗೂ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇತ್ತು, ಅದಕ್ಕೆ ಮತ್ತೆ ಅವರೇ ಕಾಲ್ ಮಾಡಿದ್ರು ಅಂತ ಮಾತಾಡ್ತಿದ್ದೆ ಅಷ್ಟೇ. ಯಾಕೋ ದಿನದೆಲ್ಲ ಕುಡ್ದಿರೋ ಹಾಗಿದೆ? ಕುಡ್ದಿಲ್ಲ, ಚಾನ್ಸ್ ಇಲ್ಲ ಅದಕ್ಕೆಲ್ಲ.
ನಂಬೋದಾ? ಏನು ಮೇಡಮ್ ಹಿಂಗೆ ಹೇಳ್ತಿದ್ದೀರಾ? ಸತ್ಯ ಹರಿಶ್ಚಂದ್ರನಿಗೆ ಕಡೆ ತುಂಡು ಅಂತಿದ್ದೀರಾ, ಅದು ನಾನೇ ಮೇಡಮ್. ಅಂದಾಗೆ ಏನು ಬೆಳಗ್ಗೆ ನೆನೆಸ್ಕೊಂಡಿದ್ದೀರಾ? ಅದು ಅಮ್ಮ ಹಾಗೆಲ್ಲ ಮಾತಾಡಿದ್ದಕ್ಕೆ ಬೇಜಾರಾಗಿದ್ರೆ ಅವ್ರ ಕಡೆಯಿಂದ ನಾನು ಸಾರಿ ಕೇಳ್ತೀನಿ. ಅದೆಲ್ಲೇನು ಬೇಕಾಗಿಲ್ಲ, ನನಗೆ ಬೇಜಾರೇನೂ ಆಗಿಲ್ಲ. ಅದೇ ನಿಮ್ಮ ಅಂಗಡಿಲಿ ಕೆಲಸ ಮಾಡೋ ಅವಕಾಶ ತಪ್ಪೋಯ್ತಲ್ಲ, ಆ ವಿಷಯಕ್ಕೆ ಸ್ವಲ್ಪ ಬೇಜಾರಿದೆ ಅಷ್ಟೇ. ಅಯ್ಯೋ, ಆ್ಯಕ್ಚುಲಿ ಒಂದು ರೀತಿ ಒಳ್ಳೇದಾಯ್ತು ವಿಕ್ರಮ್. ನನಗೂ ನಿನಗೆ ಕೆಲಸಗಳೆಲ್ಲ ಹೇಳಕ್ಕೆ ಮನಸ್ಸೇ ಬರ್ತಿರ್ಲಿಲ್ಲ. ವಿಕ್ರಮ್, ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಏನು ಅಂತ ಹೇಳಿ ಮೇಡಮ್. ಅದು ನಿನ್ನ ತಂದೆ ದಾಮೋದರ್ ಅವ್ರ ನಂಬರ್ ಬೇಕಿತ್ತು. ಯಾಕೆ? ಅದು ಅಮ್ಮನ ಒಡವೆ ಬಿಡಿಸ್ಕೋಬೇಕಿತ್ತು. ಅವ್ರ ಮೇಲೆ ಅವ್ರಿಗೆ ತುಂಬ ಸೆಂಟಿಮೆಂಟ್ ಇದೆ ವಿಕ್ರಮ್. ಅದಕ್ಕೋಸ್ಕರ ನಾನು ಇನ್ನೊಂದ್ಸಲ ಮಾತಾಡೋಣ ಅಂತ. ಸರಿ, ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಈ ಬೇತಾಳ ನಮ್ಮಪ್ಪನ ಹತ್ರ ಮಾತಾಡಿದ್ರೆ ನಮ್ಮಪ್ಪ ನನಗೂ ಅವ್ರ ಕಿವಿಗೆ ಹಾಕೊಡಲ್ಲ. ನಾನೇ ಏನಾದರೂ ಮಾಡಬೇಕಲ್ಲ. ನಮ್ಮ ಬೇತಾಳನಿಗೆ ಒಡೆಯ ಮೇಲೆ ಸೆಂಟಿಮೆಂಟ್ ಜಾಸ್ತಿನೇ ಇದೆ. ಎಷ್ಟೇ ಆದರೂ ತಾಯಿ ಪ್ರೀತಿ ಅಲ್ವಾ? ನನಗೆ ನನ್ನ ತಾಯಿ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅದೇ ಥರ ಬೇತಾಳನಿಗೂ. ಅದೊಂದು ಚಿಕ್ಕ ಡಿಫ್ರೆನ್ಸ್ ಅಷ್ಟೆ. ನನ್ನ ತಾಯಿ ನನ್ನ ಪಕ್ಕ ಇಲ್ಲ, ಅವಳ ತಾಯಿ ಅವಳ ಜೊತೆಗೆ ಇದ್ದಾರೆ. ಇಬ್ರು ನಿಂತ್ಕೊಳ್ಳಿ ಒಂದು ನಿಮಿಷ. ಎಲ್ಲಿ ಹೋಗ್ತಿದ್ದೀರಾ? ಓ, ನಮ್ಮ ಅತ್ತೆ ಬಂದ್ರು, ಪ್ರಶ್ನೆ ಕೇಳ್ತಾ ಇದ್ದಾರೆ, ಉತ್ತರ ಕೊಡು ಆದ್ಯಾ. ಏಯ್, ಒತ್ತಿ ಮಾತಾಡ್ಬೇಡ, ಕೇಳಿದಕ್ಕಷ್ಟೇ ಉತ್ತರ ಕೊಡು. ಕೊಡಲ್ಲ. ಏನೀಗ ನಾವೆಲ್ಲಾದ್ರೂ ಹೋಗ್ತೀವಿ, ಏನ್ ಬೇಕಾದ್ರೂ ಮಾಡ್ತೀವಿ, ನಿನಗೆ ಯಾಕೆ ಅಪ್ಡೇಟ್ ಕೊಡಬೇಕು ಅಂತ. ಅಪ್ಡೇಟ್ ಕೊಡಬೇಕು, ಕೊಟ್ಟಿಲ್ಲ ಅಂದ್ರೆ ಇಲ್ಲಿಂದ ಹೋಗೋದಕ್ಕೆ ನಾನು ಬಿಡಲ್ಲ. ಅಯ್ಯೋಯ್ಯೋ, ನನಗೆ ತುಂಬಾ ಭಯ ಆಗ್ತಾ ಇದೆ ಆದ್ಯಾ. ಗಡ ಅಂತ ನಡುಕ್ತೀವಿ ಅಂತ ಅನ್ಕೊಂಡಿದ್ಯಾ? ಹೋಗೆ ಸುಮ್ಮನೆ. ನಿಶಿ, ಏನ್ ನಿನ್ ಕಿರಿಕಿರಿ? ಯಾಕೆಲ್ಲಾದ್ರೂ ಹೋಗ್ಬೇಕಾದ್ರೆ ಈ ತರ ಬಂದು ಟಾರ್ಚರ್ ಕೊಡ್ತೀಯಾ? ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಹೇಳೋಗೋದಕ್ಕೆ ನಿಮ್ಗೇನ್ ಸಮಸ್ಯೆ ಅಂತ. ಯಾಕೆ ಹೇಳ್ಬೇಕು ಅಂತ. ಹೇಳಿದ್ರೆ ಏನಾಗುತ್ತೆ ಅಂತ. ಹೇಳಿದ್ರೆ ನಿಮ್ಗೆ ಕೊಂಬೆಳಿಯುತ್ತೆ ಅಂತ. ಏಯ್, ನಿಂದೇನೆ ನಿಂದು ಕಿರಿಕೋ? ನಿಶಿ, ಕಿರಿಕ್ ಮಾಡ್ತಿರೋದು ನೀನು, ನಾವಲ್ಲ. ಸರಿ ಬಿಡು, ಕಿಚನ್ ಐಟಮ್ಸ್ ತರಬೇಕಿತ್ತು, ಅದಕ್ಕೆ ಮಾರ್ಕೆಟ್ಗೆ ಹೋಗ್ತಿದ್ವಿ. ಆಯ್ತಾ, ಸಮಾಧಾನನಾ? ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ? ಶ್ರಾವಣಿನ್ ಮೀಟ್ ಮಾಡಕ್ ಹೋಗ್ತಿದ್ದೀರಾ ತಾನೆ? ಕದ್ದಕ್ಕೆ ಕೇಳಿಸ್ಕೊಳ್ಳೋ ಬುದ್ಧಿ ಎಲ್ಲಿ ಬಿಡ್ತೀಯಾ ನೀನು? ಹೋಗಿ ಹೋಗಿ, ನನ್ಗೆ ಯಾವ ಅಭ್ಯಂತರನೂ ಇಲ್ಲ. ನಾನು ಆಕ್ಚುಲಿ ನೀವ್ ಯಾವಾಗ ಹೋಗಿ ಶ್ರಾವಣಿ ಮೀಟ್ ಮಾಡ್ತೀರಾ ಅಂತ ಕಾಯ್ತಿದ್ದೆ. ನೀನು ಬರ್ತೀಯಾ? ಸರಿ, ಹೋಗಿ ರೆಡಿ ಆಗ್ಬಿಟ್ ಬಾ, ನಾವು ಕಾಯ್ತಿರ್ತೀವಿ. ಜೊತೆಲಿ ಎಲ್ರು ಹೋಗೋಣ. ನಾನ್ ಬರೋದಕ್ಕಲ್ಲ ಕೇಳಿದ್ದು, ನಾನ್ ನಿಮಗೇನೋ ಹೇಳ್ತೀನಿ, ಅದನ್ನ ಹೋಗಿ ಶ್ರಾವಣಿಗೆ ತಿಳಿಸ್ಬಿಡಿ. ಏನದು? ಹೋಗಿ ಆ ಶ್ರಾವಣಿಗೆ ಹೇಳಿ, ಅವಳ ಗಂಡ ಅಭಿಮನ್ಯುಗಿಂತ 2 ಪಟ್ಟು ಶ್ರೀಮಂತನ್ನ ನಾನು ಮದ್ವೆ ಮಾಡ್ಕೋತಾ ಇದ್ದೀನಿ ಅಂತ. ಅಕ್ಕ, ಏನ್ ಮಾತಾಡ್ತಿದ್ಯಾ ನೀನು? ನಿನ್ ಜಾಗಕ್ಕೆ ಶ್ರಾವಣಿನ? ಅವಳಿಗೆ ಏನ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೀಗೆ ಮಾತಾಡ್ತಿದ್ಯಾ ಅಕ್ಕ ನೀನು? ಶ್ರಾವಣಿ US ಅಲ್ಲಿ ಒಳ್ಳೆ ಕಂಪ್ನಿ ಓದ್ಕೊಂಬಂದವಳು. ನಮ್ಮ ಕಂಪ್ನಿ ಕೂಡ ಒಂದ್ಸತಿ ಪ್ರೆಸೆಂಟೇಷನ್ ಕೊಟ್ಟಿದ್ಲು. ಕ್ಲೈಂಟ್ಸ್ ಎಲ್ಲ ಭಾಳ ಒಪ್ಕೊಂಡಿದ್ರು. ಶಾರ್ಪ್ ಆಗಿದ್ದಾಳೆ, ಏನು ಹೇಳಿದ್ರು ಬೇಗ ಕ್ಯಾಚ್ ಮಾಡ್ತಾಳೆ. ಎಲ್ಲರೂ ಒಮ್ಮತದಲ್ಲಿ ಓಟ್ ಹಾಕಿ ಶ್ರಾವಣಿನ ಅಧಿಕಾರದಲ್ಲಿ ಕೂರಿಸ್ತಾ ಇದ್ದೀರಾ. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅನುಭವಿಸೋದು ನೀವುಗಳೇ, ಬರ್ದಿಟ್ಕೊಳ್ಳಿ. ಈಗಾಗಿರೋ ಪ್ರಾಬ್ಲಮ್ಸ್ ಎಲ್ಲ ನಿಮ್ಮ ಕಡೆಯಿಂದ ಆಗಿರೋದು. ಅದಕ್ಕೇನು ಸೊಲ್ಯೂಷನ್ ಕೊಡ್ತೀರಾ? ಮಮತಾ, ನಿನಗಿದೆಲ್ಲ ಅರ್ಥ ಆಗಲ್ಲ. ಅಭಿ ಏನು ಡಿಸೈಡ್ ಮಾಡ್ತಾನೋ ಅದನ್ನು ರೆಸ್ಪೆಕ್ಟ್ ಮಾಡೋದನ್ನು ನಾವು ಕಲ್ತ್ಕೋಬೇಕು. ಸರ್, ನಾನೊಂದು ಕೇಸ್ ಮೇಲೆ ಕೋರ್ಟ್ಗೆ ಹೋಗಬೇಕು. ಸೈನ್ ಹಾಕಿದ್ರೆ ನಾನು ಹೊರಡ್ತೀನಿ. ಅತ್ತೆ ತಗೊಳ್ಳಿ ಮೇಡಮ್, ಸೈನ್ ಹಾಕ್ಕೊಡಿ.